ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಸೊ ಎಲ್ಲರೂ ಹುಷಾರಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಿವತ್ತು R15 ಅಂತ ನೋಡ್ತಾ ಇದ್ದೀರಾ. ಸೊ ಇದು ಬಂದು ನನ್ನ ತಮ್ಮನ ಗಾಡಿ, ನಿನ್ನೆ ಡೆಲಿವರಿ ತೊಗೊಂಡ. ಸೊ ಗಾಡಿ ತೊಗೊಂಡಿರೋದು ಒಂದು ಶಾರ್ಟ್ ಕ್ಲಿಪ್ ಹಾಕಿದೆ ಸ್ಟಾರ್ಟಿಂಗಲ್ಲಿ, ನೀವು ನೋಡಿರ್ಬೋದು. ಸೊ ಈ ವಿಡಿಯೋದಲ್ಲಿ 2024 ಹೊಸ R15 ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಇದರ ಸ್ಪೆಸಿಫಿಕೇಷನ್ಸ್ ಏನು ಎತ್ತ ಅಂತೆಲ್ಲ ತಿಳ್ಕೊಳ್ಳೋಣ. ಇಲ್ಲೇನೆ ಸ್ಪಾಟ್ ಸಖತ್ತಾಗಿದೆ, ಯಾರೂ ಇಲ್ಲ. ಸೊ ನೋಡ್ತಾ ಇದ್ದೀರಾ ಹೊಸ 2024 R15. ಸೊ ಓನರ್ ಇಲ್ಲೇನೆ ಇದ್ದಾರೆ. ಕಂಗ್ರ್ಯಾಚುಲೇಷನ್ ಬ್ರದರ್. ನನ್ನ ತಮ್ಮ ಶಶಾಂಕ್ ಅಂತ ಫಸ್ಟ್ ಟೈಮ್ ವಿಡಿಯೋದಲ್ಲಿ ಬರ್ತಾ ಇರೋದು. ಸೊ ಅವನ್ನೇ ಕೇಳೋಣ ಏನಕ್ಕೆ ಈ ಗಾಡಿ ಚೂಸ್ ಮಾಡ್ದ ಅಂತ. ನೀನು ಈ ಗಾಡಿ ಚೂಸ್ ಮಾಡೋಕ್ಕೆ ಮೇನ್ ರೀಸನ್ ಏನು? ಬೆಸ್ಟ್ ಸ್ಪೋರ್ಟ್ಸ್ ಬೈಕ್ ಅಂದರೆ ಬೇಸಿಕ್ಕಿಂದ ಅಂದರೆ R15 V4. ಓಕೆ. ಸೊ ನೆಕ್ಸ್ಟ್ ಸೂಪರ್ ಬೈಕ್ ಇಸ್ಕೋಬೇಕಂದ್ರೆ ಎಲ್ಲರೂ ಬೆಸ್ಟ್ ಗಾಡಿ ಅಂದರೆ R15. ಸೊ ಅದಕ್ಕೋಸ್ಕರ ಈ ಗಾಡಿ ಒಂಥ ಡ್ರೀಮ್ ಬೈಕ್ ಅಂತಲೂ ಒಂದಿತ್ತು. ಸೊ ಫೈನಲಿ V4. ನೆಕ್ಸ್ಟು ದೊಡ್ಡ ಗಾಡಿಗೆ ಹೋಗ್ಬೇಕಂದ್ರೆ ಅದಕ್ಕೆ ಹೋಗ್ತೀಯಾ? R1. ಸೊ ಇದು R1 ಮಗ ಅಂತ ಹೇಳ್ಬೋದು. R1 ದೊಡ್ಡಪ್ಪ, ಇದು ಮಗ. ಸೊ ಡೇಲೈಟ್ ಏನದು ಡೇಲೈಟ್ ಲ್ಯಾಂಪಾ? ನನಗೂ ಇವಾಗ ತಾನೇ ನೆನಪಿತ್ತು, ಮರ್ತುಬಿಟ್ಟೆ. ಸೊ ಡೇಲೈಟ್ ರನ್ನಿಂಗ್ ಲ್ಯಾಂಪು LED ಬರುತ್ತೆ, ಹೆಡ್ಲೈಟ್ ಕೂಡ LED ಬರುತ್ತೆ. ಇನ್ನು ಇಂಡಿಕೇಟರ್ಸಿಗೆ ಬರೋದಾದ್ರೆ ಬಲ್ಪ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ, ವೈಬ್ರೋ ಬ್ರೇಕಿಂಗ್ಸ್ ಕೊಟ್ಟಿದ್ದಾರೆ, ಅಂದರೆ ವೈಬ್ರೆಂಬೋ ಅಂತ. ABS ಬರುತ್ತೆ ಎರಡು ಸೈಡು. ಟೈರ್ ಸೆಕ್ಷನ್ ನೋಡಿದ್ರೆ ಫ್ರಂಟ್ ಬಂದ್ಬಿಟ್ಟು 100/80 ಸೆಕ್ಷನ್ ಟೈರ್ಸು. ಇನ್ನು ಬ್ಯಾಕ್ ಸೈಡಿಗೆ ಬರೋದಾದರೆ 140/70 ಸೆಕ್ಷನ್ ಟೈರ್ಸ್ ಬರುತ್ತೆ. ಬ್ಯಾಕಲ್ಲಿ ಟೈರ್ ಹಗ್ಗರ್ ಇದೆ, ಕೆಸರು ಹೊಡೆಯಲ್ಲ. ಸೊ ಸೀಟ್ ನೋಡ್ತಾ ಇರ್ಬೋದು, ಸೀಟು ಸ್ವಲ್ಪ ಹಾರ್ಡ್ ಆಗಿದೆ. ರೈಡರ್ಗೆ ಅಷ್ಟೊಂದೇನು ಫೀಲ್ ಆಗಲ್ಲ, ಯಾಕೆಂದರೆ ಎಲ್ಲ ಆಲ್ಮೋಸ್ಟ್ ಸಿಟಿ ರೈಡ್ಸ್ಗೆ ಯೂಸ್ ಮಾಡ್ತಾರೆ. ಹಿಂದ್ಗಡೆ ಕೂತ್ಕೊಳ್ಳೋರಿಗೆ ಸ್ವಲ್ಪ ಡಿಸ್ಕಂಫರ್ಟ್ ಆಗ್ಬೋದು, ಯಾಕೆಂದರೆ ಗ್ರ್ಯಾಬ್ ರೈಲ್ ಏನೂ ಇರೋಲ್ಲ ಹಿಡ್ಕೊಳ್ಳೋಕ್ಕೆ, ಇಲ್ಲೇ ಹಿಡ್ಕೊಬೇಕಾಗಿ ಬರುತ್ತೆ. ಸೊ ಎಷ್ಟೊಂದು ಜನ R15 ಲದಾಖ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಇವಾಗೆಲ್ಲ ಬೈಕ್ ಮ್ಯಾಟ್ರ್ ಆಗಲ್ಲ, ಪ್ಯಾಷನ್ ಅಷ್ಟೇ. ಡ್ಯಾಶ್ ನೋಡ್ತಾ ಇರ್ಬೋದು, ಡ್ಯಾಶು ಸಿಂಪಲ್ ಆಗಿದೆ. ಅದೇ ನೀವು R15Mಗೆ ಹೋಗ್ತೀರಾ ಅಂದರೆ ಇದು TFT ಡಿಸ್ಪ್ಲೇ ಬರುತ್ತೆ. ಇಲ್ಲಿ ಗೇರ್ ಇಂಡಿಕೇಟರ್ ತೋರಿಸುತ್ತೆ, ಇಲ್ಲಿ ಸ್ಪೀಡ್ ತೋರಿಸುತ್ತೆ, ಇಲ್ಲಿ ಟ್ರಿಪ್ AB ತೋರಿಸುತ್ತೆ, ಮತ್ತು ಇಲ್ಲಿ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ತೋರಿಸುತ್ತೆ, ಇಲ್ಲಿ ಫ್ಯೂಯಲ್ ಗೇಜ್ ತೋರಿಸುತ್ತೆ. ಸೊ ಇದರಲ್ಲಿ 2 ರೈಡಿಂಗ್ ಮೋಡ್ಸ್ ಇದೆ, ಒಂದು ಬಂದು ಟ್ರ್ಯಾಕು, ಇನ್ನೊಂದು ಬಂದು ಸ್ಟ್ರೀಟು. ಇವಾಗ ಸ್ಟ್ರೀಟ್ ಮೋಡಲ್ಲಿದೆ. ಇಲ್ಲಿ ಲಾಂಗ್ ಪ್ರೆಸ್ ಮಾಡಿದ್ರೆ ಇದು ಟ್ರ್ಯಾಕ್ ಮೋಡ್ಗೆ ಹೋಗುತ್ತೆ. ಇಲ್ಲಿ ABS ಸಿಂಬಲ್ ತೋರಿಸುತ್ತೆ, ನ್ಯೂಟ್ರಲ್ ತೋರಿಸುತ್ತೆ, ಈ ಕಡೆ ಎಲ್ಲ ಇಂಡಿಕೇಟರ್ಸ್ ತೋರಿಸುತ್ತೆ. ಹಾಗೆ ಇಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಕಾಲ್ಸ್ ನೋಟಿಫಿಕೇಷನ್ನು, ಮೆಸೇಜ್ ನೋಟಿಫಿಕೇಷನ್ ಎಲ್ಲ ತೋರಿಸುತ್ತೆ. ಇಲ್ಲಿ ಇಂಜಿನ್ ಸಿಂಬಲ್ ತೋರಿಸುತ್ತೆ. ಎಕ್ಸಾಸ್ಟ್ ನೋಟು ಆಗ್ಲೇ ಕೇಳಿಸ್ಕೊಂಡಿರ್ಬೇಕು ನೀವು, ಇಲ್ಲಿ ಇನ್ನೊಂದು ಸರಿ ಕೇಳಿಸ್ಕೊಂಬಿಡಿ. ಸೊ ಇಲ್ಲಿ ಮಾಸ್ಟರ್ ಸಿಲಿಂಡರ್ ಗಾಡಿ ಇದೆ, ರೈಡ್ ಮಾಡಬೇಕಾದ್ರೆ ಏನಷ್ಟು ಎಫೆಕ್ಟ್ ಆಗಲ್ಲ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ 170 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಸ್ಪೋರ್ಟ್ಸ್ ಬೈಕೆಲ್ಲ ಆಬ್ವಿಯಸ್ಲಿ ಕಮ್ಮಿನೇ ಇರುತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ. ಸೊ ಇಂಜಿನ್ನು ಫುಲ್ಲು ಫೇರಿಂಗ್ಸಲ್ಲಿ ಮುಚ್ಚಿಬಿಟ್ಟಿದ್ದಾರೆ. ಸೊ ಇಂಜಿನ್ ಬಗ್ಗೆ ಹೇಳಬೇಕಂದ್ರೆ 155cc 4 ಸ್ಟ್ರೋಕ್ ಲಿಕ್ವಿಡ್ ಕೂಲ್ಡ್. ಸೊ ಒಂದೇ ಸೈಲಲ್ಲಿ ಹೇಳೋಕ್ಕಾಗಲ್ಲ ಗುರು. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ. ಲಿಕ್ವಿಡ್ ಕೋಲ್ಡ್ ಇಂಜಿನ್ ಬರುತ್ತೆ. ಸೊ ಫ್ರಂಟ್ ಸೈಡು ಅಪ್ ಸೈಡ್ ಡೌನ್ ಫೋಕ್ಸ್ನ ಕೊಟ್ಟಿದ್ದಾರೆ. ಹುಷಾರಾಗಿ ರೈಡ್ ಮಾಡಬೇಕು ಇದರಲ್ಲಿ. ಆಫ್ ರೋಡ್ ಅದು ಇದೆಲ್ಲ ಮಾಡಿದ್ರೆ ಇಲ್ಲಿಂದ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಬ್ಯಾಕ್ ಸೈಡಿಗೆ ಬರೋದಾದರೆ ಮೋನೋಸಾಕ್ ಸಸ್ಪೆನ್ಷನ್ನು. ಸೊ ಇನ್ನು ಫ್ಯೂಯಲ್ ಕೆಪಾಸಿಟಿ ಬಂದುಬಿಟ್ಟು 11 ಲೀಟ್ರ್ ಬರುತ್ತೆ. R15 ಮೈಲೇಜ್ ಬಗ್ಗೆ ಹೇಳಂಗೆ ಇಲ್ಲ. ಸಿಟಿಲೆಲ್ಲ ಆರಾಮಾಗಿ 55 ಕೊಡುತ್ತೆ, ಹೈವೇಲೆಲ್ಲ ಕ್ರೂಸ್ ಮಾಡಿದ್ರೆ 60 ಅಂತೂ ಬಂದೇ ಬರುತ್ತೆ. ನನ್ನ ಫ್ರೆಂಡ್ಸೇ ಹೇಳಿದ್ದಾರೆ ಎಷ್ಟೊಂದು ಜನ 60 ಅಂತೂ ಮಿಸ್ಸೇ ಇಲ್ಲ ಗಾಡಿ ಮೈಲೇಜು ಅಂತ. ಇನ್ನು ಗಾಡಿಯ ಓವರ್ ಆಲ್ ವೆಯ್ಟಿಗೆ ಬರೋದಾದರೆ 144 kg ಬರುತ್ತೆ. ಆರಾಮಾಗಿ ಯಾರು ಬೇಕಾದ್ರೂ ರೈಡ್ ಮಾಡ್ಬೋದು, ಲೈಟ್ ವೆಯ್ಟ್ ಗಾಡಿ. ಗಾಡೀಲಿ ಕ್ವಿಕ್ ಶಿಫ್ಟರು, ಟ್ರಾಕ್ಷನ್ ಕಂಟ್ರೋಲ್ ಎಲ್ಲ ಕೊಟ್ಟಿದ್ದಾರೆ ಗುರು. ಗೇರ್ ಶಿಫ್ಟಿಂಗ್ ಎಲ್ಲ ಒಳ್ಳೆ ಬಟರ್ ಥರ ಫೀಲ್ ಆಗ್ತಿದೆ. ಕಾರ್ನರಿಂಗ್ ಮಾಡೋಕ್ಕಂತೂ ಮಾಡಿಸಿದಂಥ ಗಾಡಿ ಗುರು. ಆದರೆ ಪಾಟ್ ಹೋಲ್ಸಲ್ಲೆಲ್ಲ ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕು. ಟ್ರ್ಯಾಕ್ ಫೋಕಸ್ಡ್ ಬೈಕ್ ಹಾಕಿರೋದ್ರಿಂದ ಸಸ್ಪೆನ್ಷನ್ನು ತುಂಬಾ ಹಾರ್ಡಾಗಿರುತ್ತೆ. ಎಷ್ಟೇ ಸ್ಪೀಡಲ್ಲಿದ್ದರೂ ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು. ಬ್ರೇಕಿಂಗ್ ಕೂಡ ಚೆನ್ನಾಗಿದೆ, ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು. ಗಾಡಿ ಸರ್ವಿಸ್ ವಿಷಯಕ್ಕೆ ಬರೋದಾದರೆ ಶೋರೂಮ್ ಕಡೆಯಿಂದ 5 ಸರ್ವಿಸ್ ಫ್ರೀ ಕೊಟ್ಟಿದ್ದಾರಂತೆ. ಇನ್ನು ನಾರ್ಮಲಾಗಿ 1,500 2 ಸಾವಿರ ರೂಪಾಯಲ್ಲಿ ಗಾಡಿ ಸರ್ವಿಸ್ಸು ಮುಗ್ದೋಗ್ಬಿಡುತ್ತೆ. ಸೊ ಇನ್ನು ಗಾಡಿ ಆನ್ ರೋಡ್ ಪ್ರೈಸ್ ಬಂದು 2,41,000 ರೂಪಾಯಿ. ಸೊ ಬೇರೆ ಗಾಡಿ ಸ್ಪೋರ್ಟ್ಸ್ ಬೈಕ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಇದು ಬಡ್ಜೆಟಲ್ಲಿ ಬರೋವಂಥ ಒನ್ ಆಫ್ ದ ಬೆಸ್ಟ್ ಸ್ಪೋರ್ಟ್ಸ್ ಬೈಕ್ ಅಂತಲೇ ಹೇಳ್ಬೋದು. ಮೇಂಟೆನೆನ್ಸ್ ಕಮ್ಮಿ,
ಒಳ್ಳೆ ಮೈಲೇಜು. ಬಿಗಿನರ್ಸ್ಗೆ ಒಂದು ಒಳ್ಳೆ ಬಡ್ಜೆಟಲ್ಲಿ ಸ್ಪೋರ್ಟ್ಸ್ ಬೈಕ್ ಬೇಕು ನಾನು ನೆಕ್ಸ್ಟು ದೊಡ್ಡ ಗಾಡಿ ತೊಗೊಳೋದಕ್ಕೆ ಅಂತಂದರೆ R15 ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಇಷ್ಟು ಹೇಳ್ತಾ ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್, ನಮಸ್ಕಾರ ಸ್ನೇಹಿತರೆ.